ಹೇ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ಕ್ವಿಕ್ ಡಿಶ್ ಏನಂತಂದರೆ, ನೀವು ಮಾರ್ನಿಂಗ್ ಟಿಫನ್ ಕೂಡ ಇದನ್ನ ಮಾಡ್ಕೋಬೋದು, ಹಾಗೆ ಈವ್ನಿಂಗ್ ಕೂಡ ನೀವು ಏನಾದರೂ ತಿನ್ನಬೇಕು ಅನಿಸ್ದಾಗ ಇದನ್ನು ಮಾಡ್ಕೋಬೋದು. ಏನಂತ ಅಂದರೆ ಜೀರಾ ರೈಸ್. ಇದನ್ನು ಮಾಡೋದು ಹೇಗೆ ಅಂತಂದರೆ, ನಾನು ಒಂದು ಪಾತ್ರೆಯಲ್ಲಿ ಅಕ್ಕಿ ನೆನಾಕಿಟ್ಕೊಂಡಿದ್ದೀನಿ. ಆದಮೇಲೆ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಅಕ್ಕಿ ಸ್ವಲ್ಪ ನೆಂದ್ಕೊಳ್ಳುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಜೀರಿಗೆ, ಹೆಚ್ಚಾಗಿ ಜೀರಿಗೆ ಹಾಕ್ಕೊಳ್ಳಿ, ಯಾಕಂದರೆ ಹೆಸರು ಹೇಳುತ್ತೆ ಜೀರಾ ರೈಸ್ ಅಂತಂದು. ಸ್ವಲ್ಪ ಜೀರಾ ಈಸಿಯಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು. ಅದಾದಮೇಲೆ ಸ್ವಲ್ಪ ಕರಿಬೇವು, ಹಾಗೆ ನಾನು ಒಂದು ಪಲಾವ್ ಎಲೆ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟಿಗೆ. ನೀವು ಕೂಡ ಯೂಸ್ ಮಾಡಿ. ಇಲ್ಲ ಅಂತಂದರೆ ಅದಾದಮೇಲೆ ಹೆಚ್ಚಿರೋಂಥ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಅಂಥ ನ್ಯೂ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೆಲ್ಲರಿಗಿಂತ ಮುಂಚೆ ನೋಡ್ಬೋದು. ಅದಾದಮೇಲೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಇಲ್ಲ ಅಂತಂದರೆ ನಿಮ್ಮ ಕಾಳು ಮೆಣಸು ಇದ್ದರೆ ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕ ಇದೆಲ್ಲ ಹಾಕಿದ ಮೇಲೆ ಒಂದು ಸರಿ ನೀವು ಮಿಕ್ಸ್ ಮಾಡಬೇಕು, ಕೈ ಆಡಿಸ್ಬೇಕು ಕರೆಕ್ಟಾಗಿ. ಮಸಾಲೆ ಎಲ್ಲ ಈರುಳ್ಳಿ ಜೊತೆ ಹೊಂದ್ಕೊ. ಈ ರೆಸಿಪಿನ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಅವರು ಸ್ಕೂಲ್ ಅಥವಾ ಆಫೀಸ್ ನೀವೇನಾದರೂ ಬೇಗ ಮಾಡಬೇಕು, ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಮನೆಯಲ್ಲೇ ಇರೋವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ಅದಾದಮೇಲೆ 2 to 5 ಮಿನಿಟ್ಸ್ ನೆನೆಸಿಟ್ಟಿರೋವಂಥ ಅಕ್ಕಿನ ನಾವು ಇವಾಗ ಹಾಕ್ಕೋಬೇಕು. ಅಕ್ಕಿನ ಹಾಕಿದ ತಕ್ಷಣ ನೀರನ್ನು ಹಾಕಬೇಡಿ, ಅದು ಸ್ವಲ್ಪ ಮಸಾಲ ಜೊತೆಗೆ ಮಿಕ್ಸ್ ಆಗಬೇಕು. ಸೊ ಅದಕ್ಕೆ ನೀವು ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು ನಿಧಾನ. ಅದಾದಮೇಲೆ ನೀವು ನೀರನ್ನು ಹಾಕ್ಕೋಬಹುದು. ನಾನು ಯೂಸ್ ಮಾಡಿರೋಂಥ ಇದೇ ಕಪ್ಪಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಸೊ ನಾನು 2.5 ಕಪ್ ನೀರು ಹಾಕ್ಕೊಳ್ತೆ. ಲಾಸ್ಟಿಗೆ ನೀರು ಹಾಕಿದ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೀವು 2 ರಿಂದ 3 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು, ಅಲ್ಲಿಗೆ ನಿಮ್ಮ ಜೀರಾ ರೈಸ್ ರೆಡಿ ಆಗುತ್ತೆ. ಸೊ ನೀವು ಇದನ್ನು ಬಾಕ್ಸಿಗೆ ನಿಮ್ಮ ಮನೇಲಿ ಮಕ್ಕಳಿಗೆ ಅಥವಾ ಯಾರು ಡ್ಯೂಟಿ ಹೋಗೋರಿದ್ರೆ ಅವ್ರಿಗೆ ನೀವು ಕೊಡ್ಬೋದು ಬಾಕ್ಸಲ್ಲಿ. ಸೊ ಈ ರೆಸಿಪಿ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಆ್ಯಂಡ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯವ್ರಿಗೆ, ಅವರು ಕೂಡ ಈ ರೆಸಿಪಿನ ಟ್ರೈ ಮಾಡಲಿ. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.